ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಸಹನಾ ಅಕಾಡೆಮಿಗೆ ಸ್ವಾಗತ. ನಾನಿವತ್ತು ಆನ್‌ಲೈನ್ ಟೀಚಿಂಗ್ ಮಾಡಲಿಕ್ಕೆ ಮತ್ತು ಯೂಟ್ಯೂಬ್ ವಿಡಿಯೋ ಮಾಡಲಿಕ್ಕೆ ಹಾಗೂ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಲಿಕ್ಕೆ ಈ 3 ರೀತಿಯಾದ ವಿಡಿಯೋನ ಮಾಡಲಿಕ್ಕೆ ಯಾವ ರೀತಿಯಾದ ಸೆಟಪ್ಪನ್ನು ನಾವು ಮಾಡ್ಕೋಬೇಕು ಮತ್ತು ಯಾವ ಗೆಜೆಟನ್ನು ಬಳಸ್ಕೋಬೇಕು ಈಗ ನೋಡೋಣ ಈ ವಿಡಿಯೋದಲ್ಲಿ. ಆಲ್ ಇನ್ ಒನ್ ಸೆಟಪ್ಪು. ಈಗ ನೋಡ್ರಿ, ಇದು ಇಂಟ್ರೊಡಕ್ಷನ್ ಆಗಿ ಇಂಟ್ರೋ ಪಾರ್ಟ್ ಆಗಿ ಮಾಡ್ಕೋದು. ಎರಡನೇದ್ದು ಇಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಲಿಕ್ಕೆ ಈ ರೀತಿಯಾದ ಸೆಟಪ್ಪು. ಹಾಗೆ ಆನ್ಲೈನ್ ಟೀಚಿಂಗ್ ಮಾಡಲಿಕ್ಕೆ ಸೆಟಪ್ ಮಾಡ್ಕೋದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಲ್ಯಾಪ್ಟಾಪ್ಗೆ ಹೋಗೋಣ. ಸ್ನೇಹಿತರೆ, ಈಗ ನೋಡಿದ್ರಲ್ಲ, ಈ ರೀತಿಯಾಗಿ ವಿಡಿಯೋ ಮಾಡಲಿಕ್ಕೆ ನಾನು ಬಳಸ್ತಾ ಇರುವಂಥ ಗೆಜೆಟ್ ಯಾವುದು ಅಂತಂದರೆ ಇಲ್ಲಿ ಐತೆ ನೋಡ್ರಿ, ಬಾಕ್ಸ್ ತೋರಿಸ್ತಾ ಇದ್ದೀನಿ. ಯಾಕಂದರೆ ಈ ಗೆಜೆಟನ್ನು ಆಲ್ರೆಡಿ ನಾನು ಬಳಸ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ನಾನು ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಕ್ಯಾಮ್ರಾ ಬದಲಾಗಿ ಮತ್ತು ಮೊಬೈಲ್ ಫೋನ್ ಬದಲಾಗಿ ನಾನು ವೆಬ್ ಕ್ಯಾಮನ್ನು ಬಳಸ್ತಾ ಇದ್ದೀನಿ. ಇದು ಇ-ಮೀಟ್ S600 ಅನ್ನುವಂಥ ವೆಬ್ ಕ್ಯಾಮು. ಇದನ್ನು ನಾವು DSLR ಕ್ಯಾಮ್ರಾದ ಅಲ್ಟರ್ನೇಟಿವ್ ಆಗಿ ಬಳಸ್ಕೋಬೋದು. DSLR ಕ್ವಾಲಿಟಿ ಒಳಗೆ ಯಾವ ರೀತಿ ಬರ್ತದೆ ಅದೇ ರೀತಿಯಾದ ಕ್ವಾಲಿಟಿಯನ್ನು ಈ ವೆಬ್ ಕ್ಯಾಮನ್ನು ಬಳಸ್ಕೊಳ್ಳೋದ್ರ ಮುಖಾಂತರ ನಾವು ಪ್ರೊಫೆಷ್ನಲ್ ಆಗಿ ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಇದು ಇ-ಮೀಟ್ S600 ಅನ್ನುವಂಥ ವೆಬ್ ಕ್ಯಾಮು. ಇದನ್ನು ನಾನು ಕ್ಯಾಮ್ರಾದ ಬದಲಾಗಿ ವೆಬ್ ಕ್ಯಾಮನ್ನು ಬಳಸ್ಕೊಂಡು ವಿಡಿಯೋ ಕ್ಯಾಮ್ರಾಗಿ ಬಳಸ್ತಾ ಇದ್ದೀನಿ. ನಂತರ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಈಗ ಇಲ್ಲೇ ಜೋಡಿಸ್ಕೊಂಡಿದ್ದೀನಿ ನಾನು. ಇದು ಈ ಮೈಕ್ ಯಾವುದು ಅಂತಂದರೆ ಇಲ್ಲಿದೆ ನೋಡ್ರಿ, ಬೋಯಾ BY-MM ಅನ್ನೋಂಥ ಮೈಕ್ರೋಫೋನು. ಇದ್ರ ವಿಶೇಷತೆ ಏನು ಅಂತಂದರೆ, ಇದೊಂದು ಯೂನಿವರ್ಸಲ್ ಕಾರ್ಡೈಡ್ ಮೈಕ್ರೋಫೋನ್ ಆಗಿದೆ. ಆಮೇಲೆ ಇಲ್ಲಿ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ, ಇದರ ಫ್ಯೂಚರು. ಇದು ಕಂಪ್ಯಾಟಿಬಲ್ ವಿತ್ ಸ್ಮಾರ್ಟ್ಫೋನ್ದಲ್ಲಿ ಬಳಸ್ಕೋಬೋದು, ಟ್ಯಾಬ್ಲೆಟ್ದಲ್ಲಿ ಬಳಸ್ಕೋಬೋದು, DSLR ಕ್ಯಾಮ್ರಾ, ಆಮೇಲೆ ಕ್ಯಾಮ್ಕರ್ಡ್ರದಲ್ಲಿ ಈ ಡಿವೈಸನ್ನು ಬಳಸ್ಕೋಬೋದು. ಇದು ಮೈಕ್ರೋಫೋನ್ ಆಯಿತು. ಆಮೇಲೆ ಈ ರೀತಿಯಾಗಿ ಬರೀಲಿಕ್ಕೆ ಬರ್ಕೊಂತ ಎಜುಕೇಷ್ನಲ್ ವಿಡಿಯೋನ ಮಾಡಬೇಕಂತಂದರೆ ಅದಕ್ಕೆ ಬಳಸ್ತಾ ಇರುವಂಥ ಗ್ಯಾಜೆಟ್ ಯಾವುದು ಅಂತಂದರೆ, ಈಗ ಇದನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಇದು ವ್ಯಾಕ್ಯೂಮ್ ಕಂಪ್ನಿಯ CTL 472 ಅನ್ನುವಂಥ ಪೆನ್ ಟ್ಯಾಬ್. ಇದು ಗ್ರಾಫಿಕ್ ಟ್ಯಾಬ್ ಅಂತ ಕರಿತೀವಿ. ಆಮೇಲೆ ಇದ್ರ ಜೊತೆ ಸ್ಟೈಲಸ್ ಬರ್ತೈತ್ರಿ, ಇದು ಬರೀಲಿಕ್ಕೆ ಸಹಾಯ ಮಾಡ್ತೈತಿ. ಆಮೇಲೆ ಕನೆಕ್ಟಿವಿಟಿ ಯಾವುದು ಅಂತಂದರೆ USB ಟು ಮೈಕ್ರೋ USB ಇದೆ. ಇದು ಮೀಡಿಯಮ್ ಸೈಜ್ ಇರುವಂಥ ಪೆನ್ ಟ್ಯಾಬು. ಇದರ ಸೈಜಿಂದ ನಾವು ಆರಾಮ್ ಬರಿಬೋದು. ಇದಕ್ಕಿಂತ ದೊಡ್ಡ ತೊಗೋಬೇಕಂತ ಏನೋ ಅವಶ್ಯ ಇಲ್ಲ. ಇಷ್ಟು ಗೆಜೆಟ್. ಈಗ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಲಿಕ್ಕೆ ಈ ಸೆಟಪ್ ಇದೆ ನೋಡ್ರಿ, ಈ ರೀತಿ ಮಾಡ್ಕೋಬೋದು. ಈಗ ಗೆಜೆಟ್ಸ್ ಆಯಿತು. ಆಮೇಲೆ ಸಾಫ್ಟ್ವೇರ್ ಯಾವುದು ಅಂತಂದರೆ ಸ್ನೇಹಿತರೆ, ಈ ರೀತಿ ಬರಬೇಕಂತಂದರೆ ನಾವು ಲ್ಯಾಪ್ಟಾಪನ್ನು ಹಾರ್ಡ್ವೇರ್ ಆಗಿ ಬಳಸ್ತಾ ಇದ್ದೀವಿ. ಇದರಲ್ಲಿ ಸಾಫ್ಟ್ವೇರ್ ಯಾವುದು ಬಳಸಬೇಕು ಅಂತಂದರೆ OBS ಸ್ಟುಡಿಯೋನ ಬಳಸ್ಕೊಂಡು ಅದರಲ್ಲಿ ಇ-ಮೀಟು ಮತ್ತು ಈ ವೆಬ್ ಕ್ಯಾಮ್ ಇದೆಯಲ್ಲ ಇದನ್ನು ಮತ್ತು ಈ ಮೈಕನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ OBS ಸ್ಟುಡಿಯೋದಲ್ಲಿ ಬಳಸ್ಕೊಂಡು, ಆಮೇಲೆ ಹಿಂದ್ಗಡೆ ಗ್ರೀನ್ ಸ್ಕ್ರೀನ್ ಇತ್ತು, ಅದನ್ನು ರಿಮೂವ್ ಮಾಡಿ ಒಂದು ಇಮೇಜನ್ನು ಹಾಕಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಲಿ ಅಂತಂದು ಏನು ಮಾಡಿದ್ದೀನಿ ಅಂತಂದರೆ ಈ ಮೈಕಿಗೆ ಫಿಲ್ಟರನ್ನು ಹಾಕಿದ್ದೀನಿ. ಯಾವುದು ಅಂತಂದರೆ ನಾಯ್ಸ್ ಸಪ್ರೆಷನ್ನು ಮತ್ತು ಗೇನ್ ಎಷ್ಟಿರಬೇಕು ಅಂತಂದರೆ ಎಬೋ 5 dB, ಬಿಲೋ
10 ಡಿ ಬಿ ಇರಬೇಕು. ನಾನು 7 ಡಿ ಬಿ ಇಟ್ಟಿದ್ದೀನಿ. ಇವಾಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತಿ ನೋಡ್ರಿ. ಆಮೇಲೆ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ ಒಂದು ವರ್ಚುವಲ್ ಇಮೇಜನ್ನು ವರ್ಚುವಲ್ ಬ್ಯಾಕ್ಗ್ರೌಂಡ್ ಹಾಕಿದ್ದೀನಿ. ಹಾಕಿದಾಗ ಇದರ ರಿಯಾಲಿಟಿ ಯಾವ ರೀತಿಯಾಗಿ ಕಾಣಿಸ್ತೈತಿ, ಪ್ರೊಫೆಷ್ನಲ್ ಕಾಣ್ತೈತೋ ಅಥವಾ ಇದು ಬ್ಯಾಕ್ಗ್ರೌಂಡನ್ನು ಹಾಕಿದಾರಾ ಅಂತ ಅನಿಸ್ತೈತೋ ಅನ್ನೋದನ್ನು ಈ ವಿಡಿಯೋನ ನೋಡಿ ನಮ್ಗೆ ಗೊತ್ತಾಕೈತಿ. ಹಾಗೆ ಈಗ ಅನ್ಬಾಕ್ಸಿಂಗ್ ಮಾಡ್ಲಿಕ್ಕೂ ಈ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ಆಮೇಲೆ ಇಲ್ಲಿ ಎಜುಕೇಷನ್ ವಿಡಿಯೋ ಮಾಡಲಿಕ್ಕೆ ನಮಗೆ ಒಂದು ವೈಟ್ ಬೋರ್ಡ್ ಅಪ್ಲಿಕೇಶನ್ ಬೇಕಲ್ಲ, ಅದಕ್ಕೆ ನಾನು ಏನು ಮಾಡಿದ್ದೀನಿ, ಎಕ್ಸ್ಟರ್ನಲ್ ಪ್ಲಸ್ ಅನ್ನುವಂಥ ವೈಟ್ ಬೋರ್ಡ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಪೆನ್ ಟ್ಯಾಬನ್ನು ಕನೆಕ್ಟ್ ಮಾಡಿದ್ದೀನಿ ಲ್ಯಾಪ್ಟಾಪಿಗೆ. ಈಗ ಇದ್ರ ಮೇಲೆ ಬರೀತೀನಿ ನೋಡ್ರಿ, ಯಾವ ರೀತಿ ಇಫೆಕ್ಟ್ ಬರ್ತೈತೆ ನೋಡ್ರಿ. ಈ ರೀತಿ ಬರೀಬಹುದು. ಲೆಕ್ಕವನ್ನ ಬಿಡಿಸ್ಕೋಬಹುದು, ಹೈಲೈಟ್ ಮಾಡ್ಕೋಬಹುದು. ಈ ರೀತಿಯಾಗಿ ನಾವು ಒಂದೇ ಸೆಟಪ್ದಲ್ಲಿ 3 ರೀತಿಯಾಗಿ ವಿಡಿಯೋನ ಮಾಡ್ಕೋಬಹುದು. ಈಗ ಈ ವಿಡಿಯೋ ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ವಿಡಿಯೋ ಮಾಡಲಿಕ್ಕೆ ಬಳಸ್ಕೊಂಡಂಥ ಕ್ಯಾಮ್ರಾ ಯಾವುದು ಅಂತಂದರೆ E-Meet S600. ಹಾಗೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಬಳಸ್ಕೊಂಡಿದ್ದು ಮೈಕ್ ಯಾವುದು ಅಂದರೆ ಬೋಯಾ BY MM1. ಆಮೇಲೆ ಹಾರ್ಡ್ವೇರು ಲ್ಯಾಪ್ಟಾಪನ್ನು ಬಳಸಿದ್ದೀನಿ, ಸಾಫ್ಟ್ವೇರ್ ಆಗಿ OBS ಸ್ಟುಡಿಯೋನ ಬಳಸ್ಕೊಂಡಿದ್ದೀನಿ. ಆಮೇಲೆ ಒಂದು ವೈಟ್ ಬೋರ್ಡ್ ಅಪ್ಲಿಕೇಶನ್ ಆಗಿ ನಾನು ಎಕ್ಸ್ಟರ್ನಲ್ ಪ್ಲಸ್ ಅನ್ನುವಂತಹ PDF ಅನ್ನೋಟೇಟರನ್ನು ಬಳಸ್ಕೊಂಡಿದ್ದೀನಿ. ಆಮೇಲೆ PDF ಮೇಲೆ ಬರೀಲಿಕ್ಕೆ ನಾನು ವ್ಯಾಕ್ಯೂಮ್ CTL 472 ಅನ್ನುವಂಥ ಗ್ರಾಫಿಕ್ ಪೆನ್ ಟ್ಯಾಬನ್ನು ಬಳಸ್ತಾ ಇದ್ದೇನೆ. ಇಷ್ಟು ಈ ಗೆಜೆಟ್ಟು ಮತ್ತು ಸಾಫ್ಟ್ವೇರ್ ಸಹಾಯದಿಂದ ನಾವು ಈ ರೀತಿಯಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.